ವ್ಯವಸ್ಥಾಪಕರ ಕಚೇರಿಗೆ ಸಿಸಿ ಕ್ಯಾಮೆರಾ ಅಳವಡಿಕೆಯ ಪ್ರಕರಣ ಇಂಜಿನಿಯರ್ ಕವಿತಾ ವಿರುದ್ಧ ಆಯುಕ್ತರಿಗೆ ದೂರು. ಹಾಸನ ಮಹಾನಗರ ಪಾಲಿಕೆಯಲ್ಲಿ ವ್ಯವಸ್ಥಾಪಕರ ಕೊಠಡಿಗೆ ಮೇಲಾಧಿಕಾರಿಗಳ ಅನುಮತಿ ಇಲ್ಲದೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿರುವ ಆರೋಪದ ಹಿನ್ನೆಲೆ ಸಹಾಯಕ ಇಂಜಿನಿಯರ್ ಕವಿತಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಮುಖಂಡರು ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಮುಖಂಡ ಶಿವಮ್ಮ, ಕವಿತಾ ಅವರು ನಿರಂತರವಾಗಿ ವಿವಾದಗಳಿಗೆ ಕಾರಣವಾಗುತ್ತಿದ್ದು, ಕಚೇರಿಯ ಶಿಸ್ತು ನಿಯಮಗಳನ್ನು ಲೆಕ್ಕಿಸದೆ ಸ್ವಇಚ್ಛೆಯಿಂದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಖಂಡನೀಯ ಎಂದು ಹೇಳಿದರು. ಮೇಲಾಧಿಕಾರಿಗಳ ಸೂಚನೆ ಇಲ್ಲದೆ ವ್ಯವಸ್ಥಾಪಕರ ಗಮನಕ್ಕೂ ತರದೆ ಇಂತಹ ಕ್ರಮ ಕೈಗೊಳ್ಳುವುದು ಅಧಿಕಾರದ ದುರುಪಯೋಗವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿ ಸೇರಿದಂತೆ ಮೇಲಾಧಿಕಾರಿಗಳಿಗೆ ಗೌರವ ತೋರದೆ ವರ್ತಿಸ್ತಾ ಇರುವ ಆರೋಪವೂ ಕೇಳಿಬಂದಿದ್ದು, ಪೌರ ಕಾರ್ಮಿಕರಿಂದ ಹಿಡಿದು ಇತರ ಅಧಿಕಾರಿಗಳಿಗೆ ಕಿರುಕುಳ ನೀಡಲಾಗ್ತಾ ಇದೆ ಎಂದು ಡಿಎಸ್ಎಸ್ ಮುಖಂಡರು ದೂರಿದರು. ವಿಶೇಷವಾಗಿ ದಲಿತ ಅಧಿಕಾರಿಗಳು ಮತ್ತು ನೌಕರರನ್ನ ಟಾರ್ಗೆಟ್ ಮಾಡಿ ಒತ್ತಡ ಹೇರಲಾಗ್ತಾ ಇದೆ ಎಂಬ ಆರೋಪವನ್ನು ಅವರು ಮಾಡಿದರು. ಕವಿತಾ ಅವರ ವರ್ಗಾವಣೆಯಾಗುವವರೆಗೆ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನ ನೀಡಿದರು. ಹಾಸನ ನಗರಸಭೆಯಲ್ಲಿ ವ್ಯವಸ್ಥಾಪಕರಾದಂಥ ಪ್ರಕಾಶ್ ಅವ್ರ ಮೇಲೆ ಇಲ್ಲಿ ಇಂಜಿನಿಯರ್ ಆದಂಥ ಕವಿತಾ ಮೇಡಮ್ ಅವರು ಕೂತಿರೋಂಥ ತಲೆ ಮೇಲೆ ಅವರು CC ಕ್ಯಾಮ್ರಾ ಹಾಕ್ತಾರೆ. ಬಟ್ ಇದೇನಾಗಿದೆಯಪ್ಪ ಅಂದರೆ ಕಮಿಷನರ್ ಪರ್ಮಿಷನ್ ತೊಗೊಂಡಿಲ್ಲ ಕವಿತಾ ಮೇಡಮ್ಮು, ಮತ್ತು AWE ಪರ್ಮಿಷನ್ ತೊಗೊಂಡಿಲ್ಲ. ಇವರು ಏಕಾಏಕಿ ಸರ್ವಾಧಿಕರಣ ಧೋರಣೆ ತೋರಿ ಇಡೀ ನಗರಸಭೆಗೆ, ಹಾಸನ ನಗರಸಭೆಗೆ ನಾನೇ ಸುಪ್ರೀಂ ಅಂತರ ಮೆರಿತಾ ಇದ್ದಾರೆ. ಇವತ್ತು ಅವ್ರ ವಿರುದ್ಧವಾಗಿ ಪೌರ ಕಾರ್ಮಿಕರಾಗಲಿ ಬೇರೆ ಆಫೀಸರ್ ಆಗಲಿ ಯಾರದೇ ಮಾತು ಕೇಳಲ್ಲ. ಇವರು ಹೇಗೆ CC ಕ್ಯಾಮ್ರಾ ಕೊಟ್ಟರು, ಅವ್ರಿಗೆ ಏನಾದ್ರು ಪರ್ಮಿಷನ್ ಕೊಟ್ಟಿದ್ದಾರೆ CC ಕ್ಯಾಮ್ರಾ ಹಾಕಿಸ್ಬೇಕಂತ ಅಂದರೆ ಆ ಲೆಟ್ರ್ ಕೊಡಲಿ. ಕಮಿಷನರ್ ಕೇಳಿದ್ರೆ ಅವ್ರು ನಾವು ಕೊಟ್ಟಿಲ್ಲ ಮೇಡಮ್ ಅಂತಾರೆ, AWE ಅವ್ರು ನಮ್ಮ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಮತ್ತು ಇವರು ಕವಿತಾ ಮೇಡಮ್ ಸರ್ವಾಧಿಕರಣ ಧೋರಣೆ ತೋರ್ತಾ ಇದ್ದಾರೆ. ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದೇನು? ಇವರು ಮತ್ತು CC ಕ್ಯಾಮ್ರಾ ಹಾಕಿದಂಥ ವಿನಯ್ ಅನ್ನೋ ವ್ಯಕ್ತಿ ಅವ್ರಿಗೂ ತುಂಬ ಕ್ಲೋಸ್ ಆಗಿದ್ದಾರಂತೆ. ಇವರು ಹೇಳ್ದಂಗೆ ಅವ್ರು ಕೇಳೋದಂದರೆ ಯಾರದೇ ಪರ್ಮಿಷನ್ ಇಲ್ಲ, DCR ಪರ್ಮಿಷನ್ ಇಲ್ಲ, ಕಮಿಷನರ್ ಪರ್ಮಿಷನ್ ಇಲ್ಲ, AWE ಪರ್ಮಿಷನ್ ಇಲ್ಲ. ಆಮೇಲೆ ಇವರೇ ಮೇಲಧಿಕಾರಿ ಹೆಂಗೆ ಮೆರೆಯೋದಿದೆಯಲ್ಲ, ಅದು ಬಹಳ ತಪ್ಪು. ಕವಿತಾ ಮೇಡಮ್ದು ಎಲ್ಲ ನಾನೇ ಅನ್ನೋದಿದೆಯಲ್ಲ, ದುರಹಂಕಾರ, ಅದು ಫಸ್ಟ್ ಬಿಡಬೇಕು. ಏಕೆಂದರೆ ಒಬ್ಬ ದಲಿತ ಅಧಿಕಾರಿನ ಒಕ್ಕಲೆ ಬಸಕ್ಕೆ ಈ ಮಾಡ್ತಿರೋ ಕುತಂತ್ರ ಇವನ್ನ ಫಸ್ಟು ಇವರು ನಿಲ್ಲಿಸ್ಬೇಕು. ಏಕೆಂದರೆ ನಾವು ಇದ್ದೀವಿ ದಲಿತರ ಸಂಘಟನೆಗಳು, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಇವರು ಇದುವರೆಗೆ ಪ್ರಕಾಶ್ ಅವ್ರದ್ದು ಮ್ಯಾನೇಜರ್ ಅವ್ರದ್ದು ಇದುವರೆಗೆ ಒಂದು ಬ್ಲಾಕ್ ಮಾರ್ಕ್ ಇಲ್ಲ. ರಿಟೈರ್ಡ್ ಆಗೋ ಟೈಮಲ್ಲಿ ಬಂದು ಈ ಥರ ತೊಂದರೆ ಮಾಡ್ತಾರಂದರೆ ಯಾರು ಕೇಳಕ್ಕೆ ರೆಡಿ ಇದ್ದಾರೆ? ಏನು ಹಾಸನ ಏನು ಬರ್ಕೊಟ್ಟಿದ್ದಾರೆ ಕವಿತಾ ಮೇಡಮ್ಗೆ? ನಗರಸಭೆಯನ್ನು ಬರ್ಕೊಟ್ಟಿದ್ದಾರೆ ಇವ್ರಿಗೆ. ಇವಾಗ ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಇವ್ರಿಗೆ ಏನಾದ್ರು ಬರ್ಕೊಟ್ಟಿದ್ದಾರೆ? ಬೇರೆ ಇಂಜಿನಿಯರ್ನ ಬರಕ್ಕೆ ಬಿಡಲ್ವಂತೆ. ನಿಮಗೆ ಲೋಕಾಯುಕ್ತ ದಾಳಿ ಮಾಡಿಸ್ತೀವಿ, ED ದಾಳಿ ಮಾಡಿಸ್ತೀವಿ ಅಂತ ಎದುರಿಸ್ತಾರಂತೆ ಇವರು. ಯಾವ ಈ ಹೆಣ್ಣು ಮಕ್ಕಳು ಇವರೊಬ್ಬರೇ ಹೆಣ್ಮಕ್ಳ? ಇವರೊಬ್ಬರಿಗೆ ಅಧಿಕಾರ ಇರೋದ ಇಲ್ಲಿ? ಬಟ್ ಯಾರಿಗೂ ಅಧಿಕಾರ ಅಲ್ವಾ? ಇದನ್ನು ಫಸ್ಟ್ ಕವಿತಾ ಮೇಡಮ್ ನಿಲ್ಲಿಸಬೇಕು. ಇಲ್ಲಾಂದರೆ ನಾವು ಕೂತ್ಕೊಂಡು ಇವ್ರು ಸಸ್ಪೆಂಡ್ ಆಗೋವರೆಗೂ ನಾವು ಕೂತ್ಕೊಂಡು ಇಲ್ಲಿ ಹೋರಾಟ ಮಾಡ್ತೀವಿ. ಫಸ್ಟ್ ಅವರು ತಪ್ಪನ್ನು ಅವ್ರನ್ನ ಏನು ತಪ್ಪು ಮಾಡಿದ್ದಾರೆ ಸರಿಪಡಿಸ್ಕೋಬೇಕು. ಯಾರು ಪರ್ಮಿಷನ್ ತೊಗೊಂಡು ಇವ್ರು ಮಾಡಿದ್ದಾರೆ? ಡಿಎಸ್ಎಸ್ ಮುಖಂಡ HK ಸಂದೇಶ್ ಮಾತನಾಡಿ, ಸಿಸಿ ಕ್ಯಾಮೆರಾ ದೃಶ್ಯಗಳ ನಿಯಂತ್ರಣವನ್ನು ತಮ್ಮ ಬಳಿ ಇಟ್ಟುಕೊಂಡು ಮಾಧ್ಯಮಗಳಿಗೆ ವಿಡಿಯೋ ಸರಬರಾಜು ಮಾಡ್ತಾ ಇರೋದು ಗಂಭೀರ ವಿಷಯವಾಗಿದ್ದು, ಇದರ ಹಿಂದೆ ಇರುವ ಉದ್ದೇಶವನ್ನು ಮೇಲಾಧಿಕಾರಿಗಳು ಪರಿಶೀಲಿಸಬೇಕು ಎಂದರು. ಒಬ್ಬ ಮಹಿಳಾ ಅಧಿಕಾರಿಯಾಗಿ ನಿಯಮಾನುಸಾರವಾಗಿ ನಡೆದುಕೊಳ್ಳಬೇಕು, ಸರ್ವಾಧಿಕಾರಿಯಂತೆ ವರ್ತಿಸುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಕಳೆದ 2 ದಶಕಗಳಿಂದ ವ್ಯವಸ್ಥಾಪಕರು ಯಾವುದೇ ಆರೋಪವಿಲ್ಲದೆ ಕೆಲಸವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅವರ ಕಚೇರಿಗೆ ಸಿಸಿ ಕ್ಯಾಮೆರಾ ಅಳವಡಿಸುವ ಕ್ರಮದ ಹಿಂದೆ ದುರುದ್ದೇಶವಿದೆಯೇ ಎಂಬ ಪ್ರಶ್ನೆಯನ್ನ ಮುಖಂಡರು ಎತ್ತಿದರು. ಇತ್ತೀಚೆಗೆ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸುವುದು ಗಮನಾರ್ಹವೆಂದು ಅವರು ಹೇಳಿದರು. ಈ ಕುರಿತು ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಎಲ್ಲೂ ಕೂಡ ಯಾರಿಗೂ ತೊಂದರೆ ಕೊಡದಂಗೆ ಕೆಲಸ ಮಾಡ್ತಾವ್ರೆ ಅಂತ ಅವ್ರು ನೋಡ್ಲಿಕ್ಕೆ ಇನ್ನೋಸೆಂಟ್ ಆಗಿ ಕಾಣ್ತಿದ್ದಾರೆ. ಅವ್ರು ಯಾವತ್ತೂ ಕೂಡ ಆ ಥರದ್ದು ನಡವಳಿಕೆ ಮಾಡಿಲ್ಲ ಅಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ಹಂಗಾಗಿ ಮೇಡಮ್ ಅವರು ಏನಾರು ಅವ್ರ ಮೇಲೆ ಆ ಥರ ದುರುಪಯೋಗ ಆಗೋದಾದರೆ ಅವ್ರ ಜೊತೆ ಮಾತಾಡಲಿ. ಅವರ ಚೇಂಬರ್ಗೆ ಹೋಗಿ ಅಟೆಂಡೆನ್ಸ್ ಹಾಕೋದಿಲ್ಲ ಅಂದರೆ ಏನು ಅರ್ಥ ಇದು ಅಂತ ನೀವು ಅರ್ಥ ಮಾಡ್ಕೋಬೇಕು ಮಾಧ್ಯಮದ ಗೆಳೆಯರು. ಒಬ್ಬ ಮೇಡಮ್ಮು, ಒಬ್ಬ ಮ್ಯಾನೇಜರು, ಒಬ್ಬ ನೆಕ್ಸ್ಟು ಈಸ್ ಬಿಕಮ್ ಎ ಕಮಿಷನರ್. ಅವ್ರನ್ನ ಟೇಬಲ್ನಲ್ಲಿ ಅಟೆಂಡೆನ್ಸ್ ಇದ್ದರೆ ಮೇಡಮ್ ಅಲ್ಲಿ ಅಟೆಂಡೆನ್ಸ್ ಹಾಕಲ್ಲ ಅನ್ನೋದಾದರೆ ವಾಟ್ ಈಸ್ ದ ಮೀನಿಂಗ್ ಫಾರ್ ದಟ್? ಹೆಂಗೆ ಇದು? ಹಂಗಾಗಿ ಈ ಥರ ನಡೆ. CC ಕ್ಯಾಮ್ರಾ ಹಾಕಲಿ, ನಮಗೆ ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಹಾಕುವಂಥ ವಿಧಾನ ಏನಿದೆ ಅದನ್ನು ಪರಿಪಾಲನೆ ಮಾಡಲಿ. ಮತ್ತು ಈಗೆಲ್ಲ ಮೇಡಮ್ಮು ಏನು ಮಾಡಿದ್ದಾರೆ ಅದು ಒಳ್ಳೆ ನಡವಳಿಕೆ ಅಲ್ಲ. ಇದು ನಗರ ಪಾಲಿಕೆ ಆಗ್ತಾಯಿದೆ. ಇದು 35 ವಾರ್ಡು, ಸುಮಾರು 11,000 ಜನಸಂಖ್ಯೆ ಒಂದು ವಾರ್ಡಿಗೆ ಬರ್ತಾ ಇದೆ. ಹಂಗಾಗಿ ಇಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಮತ್ತು
ಈ ಥರ ಗಲಭೆಗಳು, ಈ ಗೊಂದಲಗಳು ಇದಕ್ಕೆ ಅವಕಾಶ ಆಗಬಾರ್ದು. ಈ ಸಂದರ್ಭದಲ್ಲಿ ಎಚ್ಎಂ ಪ್ರಕಾಶ್ ಕೋಡಿಹಳ್ಳಿ, ರಂಗಪ್ಪ, ಪುಟ್ಟರಾಜು, ರಾಮು, ಸಿದ್ದಪ್ಪ, ಕುಮಾರಯ್ಯ, ಜವರಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.